ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿ. ಪ್ರಿಯ ವೀಕ್ಷಕ ಬಂಧುಗಳೇ, ಇಂದಿನ ರೈತ ಮಿತ್ರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಈಗಾಗಲೇ ನಮ್ಮ ವಾಹಿನಿಯಲ್ಲಿ ರೈತ ಮಿತ್ರ ಕಾರ್ಯಕ್ರಮದಡಿಯಲ್ಲಿ ನೂರಾರು ಸಂಚಿಕೆಗಳನ್ನು ನಾವು ನೋಡಿದ್ದೀವಿ, ಗಮನಿಸಿದ್ದೀವಿ, ಆ ಅನುಭವಗಳನ್ನು ನಾವು ಕಂಡಿದ್ದೀವಿ. ಇಲ್ಲಿ ಆದರ್ಶ ರೈತರುಗಳನ್ನು ನಾವು ಕರೆಸಿ ಅವರ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ಹೇಳ್ತೀವಿ. ಮತ್ತು ಅವರು ಕಂಡುಕೊಂಡಂಥ ಹೊಸ ಮಾರ್ಗೋಪಾಯಗಳು ಏನಿದ್ದಾವೆ ಒಂದು ಕೃಷಿಯ ಪ್ರಗತಿಯಲ್ಲಿ, ಅವುಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರ್ತೀವಿ. ಅವರ ಸ್ವ ಅನುಭವಗಳನ್ನು ಅವರು ಹೇಳ್ತಾ ಹೋಗ್ತಾರೆ. ಇದರಿಂದ ನಮ್ಮ ಅನೇಕ ರೈತರಿಗೆ ಸಹಾಯ ಆಗುತ್ತೆ. ಆ ನಿಟ್ಟಿನಲ್ಲಿ ಕಳೆದ ಸಂಚಿಕೆಯಿಂದ ನಮ್ಮ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಉದ್ಬಾಳ ಅಂಚೆಯ ಉಲ್ಲೂರು ಗ್ರಾಮದ ಶ್ರೀಯುತ ಅಮರ ಗುಂಡಪ್ಪ ಹೂಗಾರ್ ಇವರು ಒಬ್ಬ ಕೃಷಿಕರು, ಜೊತೆಗೆ ಒಬ್ಬ ಸಾಹಿತಿಗಳು ಮತ್ತು ಪ್ರವಚನಕಾರರು ಆಗಿದ್ದಾರೆ. ಇವರು ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿದ್ದಾರೆ. ಕಳೆದ ಸಂಚಿಕೆಯಲ್ಲಿ ಬಿಳಿಜೋಳ ಬಿತ್ತನೆ ಹೇಗೆ, ಬಿಳಿಜೋಳ ಬೆಳೆಯುವ ಕ್ರಮ ಹೇಗೆ, ಬಿಳಿಜೋಳ ಬೆಳೀಲಿಕ್ಕೆ ಯಾವ ರೀತಿ ಜಮೀನನ್ನು ಹದ ಮಾಡಬೇಕು, ಯಾವ ರೀತಿ ಅದನ್ನು ಬೆಳೆಯನ್ನು ನಾವು ಸಂಪ್ರೋಷಣೆ ಮಾಡ್ತಾ ಹೋಗಬೇಕು, ಅದರ ಫಸಲು ಏನು ಬರುತ್ತೆ, ಇಳುವರಿ ಏನು ಬರುತ್ತೆ, ಸಮಗ್ರವಾಗಿ ನಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಇವತ್ತಿನ ಈ ಸಂಚಿಕೆಯಲ್ಲಿ ಅವರು ಮುಂದುವರೆದಂತೆ ಸಜ್ಜೆ, ತೊಗರೆ, ಶೇಂಗಾ, ಭತ್ತ ಈ ಒಂದು ಬೆಳೆಗಳ ಬಗ್ಗೆ ತಿಳಿಸಿಕೊಡಲಿದ್ದಾರೆ. ಅವ್ರನ್ನ ಸ್ವಾಗತಿಸೋಣ ಈ ಸಂದರ್ಭದಲ್ಲಿ. ಸರಿ, ಈ ಒಂದು ನಮ್ಮ ರೈತ ಮಿತ್ರ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶರಣಾರ್ಥಿಗಳು. ಸರ್, ಕಳೆದ ಸಂಚಿಕೆಯಲ್ಲಿ ನೀವು ಹೇಳ್ತಾ ಇದ್ರಿ ಬಿಳಿಜೋಳ ಮತ್ತು ಹೈಬ್ರಿಡ್ ಜೋಳದ ಬೆಳೆಗಳ ಬಗ್ಗೆ, ಯಾವ ರೀತಿ ನಾವು ಬೆಳಿತೀವಿ, ಯಾವ ರೀತಿ ಭೂಮಿ ಇರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಾವು ಕಳೆದ ಸಂಚಿಕೆಯಲ್ಲಿ ಚರ್ಚೆ ಮಾಡ್ತಾ ಬಂದಿವಿ. ಅದರ ಜೊತೆ ನೀವು ಸಜ್ಜಿಯನ್ನು ಬೆಳಿತೀವಿ ಅಂತ ಹೇಳಿದ್ರಿ. ಸಜ್ಜಿ ಒಂದು ವಿಶೇಷವಾದಂಥ ಬೆಳೆ. ಈಗ ಈ ವರ್ತಮಾನದಲ್ಲಿ ಈಗಿನ ಒಂದು ದಿನಮಾನಗಳಲ್ಲಿ ನಾನು ಹೇಳೋದಾದರೆ ಅದನ್ನು ನಾವು ಏನು ಸಿರಿಧಾನ್ಯಗಳು ಅಂತ ಏನು ಇವತ್ತಿನ ಒಂದು ಬಹಳ ಟ್ರೆಂಡ್, ಅದು ಸಿರಿಧಾನ್ಯಗಳನ್ನು ಬಳಸಬೇಕು, ನಾನು ಸಿರಿಧಾನ್ಯಗಳನ್ನು ಊಟ ಮಾಡ್ತೀನಿ ಅಂತ. ನೋಡಿ, ನಮ್ಮ ರೈತರಿಗೂ ನವಣೆ ಇರ್ಬೋದು, ಸಜ್ಜೆ ಇರ್ಬೋದು, ಇವನ್ನೆಲ್ಲವೂ ಸಾಮಾನ್ಯವಾಗಿ ಬಳಸ್ತಾ ಇದ್ರು ರೈತರು. ಇವತ್ತು ಬೆಳೆಗಳು ಕಡಿಮೆ ಆಗಿದೆ, ಸಜ್ಜೆ ಬೆಳೆ ಕಡಿಮೆ ಆಗಿದೆ. ನವಣೆ ಎಂಬುದು ಇನ್ಮೇಲೆ ಕನಸಾಗುತ್ತೆ, ಗೊತ್ತಾಗಲ್ಲ. ನವಣೆ ಎಂಬುದೇ ಕಡಿಮೆ ಆಗಿ ಹೋಗಿದೆ. ಆ ಒಂದು ಉತ್ಕೃಷ್ಟವಾದಂಥ ನವಣೆ ಅಕ್ಕಿ ಅನ್ನ, ಆ ರುಚಿಯನ್ನು ನೆನೆಸ್ಕೊಂಡ್ರೆ ನಮಗೆ ಇವಾಗಲೂ ಬಾಯಲ್ಲಿ ನೀರು ಬರುತ್ತೆ. ಇವತ್ತಿನ ಎಷ್ಟೋ ಜನರಿಗೆ ನವಣೆ ಅಂದ್ರೆ ಏನಂತ ಗೊತ್ತಿಲ್ಲ, ನವಣೆಯನ್ನು ಹೆಂಗ್ ಬೆಳಿತಾರೆ ಎಂಬುದು ಗೊತ್ತಿಲ್ಲ, ಸಜ್ಜೆ ಅಂದ್ರೆ ಏನು ಗೊತ್ತಿಲ್ಲ, ಸಜ್ಜೆ ಬಣ್ಣ ಹೆಂಗಿರುತ್ತೆ ಎಂಬುದು ಗೊತ್ತಿರಲ್ಲ, ಸಜ್ಜೆ ರೊಟ್ಟಿ ರುಚಿ ಗೊತ್ತಿರಲ್ಲ. ಈ ನಿಟ್ಟಿನಲ್ಲಿ ನೀವು ಸಜ್ಜೆಯನ್ನೆಲ್ಲ ಬೆಳೆದಿದ್ರಿ. ಸಜ್ಜೆಯನ್ನು ಎಷ್ಟು ಎಕರೆಗೆ ಆಗ್ತಾ ಇದ್ರಿ, ಹೆಂಗೆ ಬೆಳೀತಾ ಇದ್ರಿ, ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ. ಸಜ್ಜೆ ಮುಂಗಾರು ಬೆಳೆಗೆ ಸಂಬಂಧಪಡ್ತಿರೋದು. ರೋಹಿಣಿ, ಕೃತಿಕ ಅಂತೇಳಿ ಈ ಮುಂಗಾರು ಬೆಳೆಗೆ ಸರಿಯಾಗಿ ಬಿತ್ತನೆಗೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಅದು ಮಳೆ ಆದ್ರೆ ಸಜ್ಜೆ ಬೆಳೆ ಬಿತ್ತೋರು. ಕೆಲವೊಬ್ಬರು ಸಜ್ಜಿ ಬಿತ್ತಿದ ಮೇಲೆ ಅದನ್ನು ಹೆಚ್ಚಾಗಿ ಬಿತ್ತೋದು ಎರಿಭೂಮಿಗೆ, ಒಣ ಬೇಸಾಯಕ್ಕೆ ಬಿತ್ತೋದು ಜಾಸ್ತಿ, ಮಳೆಗಾಲಕ್ಕೆ ಬೆಳೆಯೋದು ಜಾಸ್ತಿ. ಅದು ನೀರಾವರಿಗೂ ಅದನ್ನು ಬಿತ್ತಿ ಬೆಳಿಬೋದು. ನೀರಾವರಿಗೆ ಬೆಳಿಬೇಕಂದ್ರೆ ಬರೀ ಸಜ್ಜೆ ಅಷ್ಟೇ ಬಿತ್ತಿ ಆ ಬೆಳೆ ತಕ್ಕಂಡ ಮೇಲೆ ಆ ಶೇಂಗಾ ಅಥವಾ ಬೇಸಿಗೆಯಲ್ಲಿ ಸೂರ್ಯಪಾನ, ಸೂರ್ಯಕಾಂತಿ ಇಂಥವು ಬೆಳಿಬೋದು. ಮತ್ತು ಎರಿಭೂಮಿಗೆ ಬಿತ್ತೀವಪ್ಪ ಅಂದ್ರೆ ಆ ಬೀದಿ ಸಾಲು ಅಂತೇಳಿ ನಡುಕ ಸಜ್ಜಿ 3 ಸಾಲು ಅಥವಾ 4 ಸಾಲು ಇರ್ತವೆ. ಅವು ತೊಗರಿ ಸಾಲು, ಅಕಡಿ ಸಾಲು ಅಂತೇಳಿ, ಅಕಡಿ ಸಾಲ ಪ್ರಕಾರ ತೊಗರಿಯ ಮಧ್ಯದಲ್ಲಿ ಸಜ್ಜಿ. ಯಾವಾಗ ಸಜ್ಜಿ ಕೊಯ್ದು ಕೊಡಲಿ ಅದು ಕೊಡಲಿ, ಅದು ಏನು ಮಾಡ್ತಾ ಆ ಸಜ್ಜಿ ತೊಗರಿ ಅವಾಗ ಅದು ಗಿಡಗಳು ಸಜ್ಜಿ ಜಾಗದಲ್ಲಿ ಅದು ಗಿಡ ಅಗಲಾಗ್ತವ್ರು, ಕೊಲ್ಲಿ ಬಿಟ್ಟು ಕಸಿ ಅಗಲವಾಗಿ. ಯಾಕಂದ್ರೆ ಜಾಗ ನಾವು ಸ್ವಲ್ಪ ಫ್ರೀ ಆದಂಗೆ ಈ ಥರ ಹಿಂಗೆ ಆದಾಗ ಅದು ಬೆಳೆಗೆ, ತೊಗರಿ ಬೆಳೆಗೂ ಭಾಳ ಒಂದು ಪೌಷ್ಟಿಕ ಒಂದು ವಾತಾವರಣ ಸಿಕ್ಕಂಗಾಗುತ್ತೆ ನೋಡಿ. ಇದು ಆಮೇಲೆ ಅದ್ರಾಗ ನಡುಕ ಸಜ್ಜಿನೂ ಬೆಳೆದಂಗೆ ಆಗ್ತ. ಹೌದು, ಜೊತೆಗೆ ತೊಗರಿ ಕೂಡ ಅಲ್ಲಿ ನಾವಲ್ಲಿ 2 ಬೆಳೆ ಬೆಳೆದಂಗೆ ಆಗ್ತದೆ, ಮಿಶ್ರ ಬೆಳೆ ಬೆಳೆದಂಗೆ ಆಗ್ತದೆ. ಅದ್ರ ಜೊತೆಗೆ ಕೆಲವು ನಾವು ಹೆಸರು ಆಗಿರ್ಬೋದು, ಇಂಥವು ಅಲಸಂದಿ, ಅವರೇ ಇಂಥವು ಕೂಡ ಕಲಿಸಿ ಬೆಳಿಬೋದು ಅದ್ರಾಗ. ಇದು ಅಲ್ಪಾವಧಿ ಬೆಳೆ ಯಾವುದು ಸಜ್ಜೆ ಅಲ್ವಾ? ಅಲ್ಪಾವಧಿ ಬೆಳೆ ಸಜ್ಜೆಯನ್ನ ನಾವು ಕೊಯ್ಲು ಮಾಡ್ಕೊಂಡ್ಬಿಡ್ತೀವಿ. ಅನಂತರ ಇದು ದೀರ್ಘಾವಧಿ ವಾರ್ಷಿಕ ಬೆಳೆ. ಹೌದ್ರಿ, ದೀರ್ಘಾವಧಿ ಬೆಳೆ. ನೀವು ಸಜ್ಜೆಯನ್ನು ಹಾಕೋದ್ರಿಂದ ನೀವು ಒಳ್ಳೇದಂತ ಹೇಳ್ತೀರಿ. ಯಾಕಂದ್ರೆ ಸಜ್ಜೆ ಇದೆಲ್ಲ ಸೊಪ್ಪೆ ಬಿದ್ದಿರುತ್ತೆ, ಅದರದ್ದೆಲ್ಲ
ಅದು ಮಣ್ಣಿಗೆ ಬಿದ್ದು ಅದು ಫಲವತ್ತತೆ ಆಗುತ್ತೆ. ಅಷ್ಟೊತ್ತಿಗೆ ತೊಗರಿದು ಅದು ದ್ವಿದಳ ಧಾನ್ಯ, ಇದು ಸಜ್ಜೆ ಏಕದಳ ಧಾನ್ಯ. ಇದು ನಾವು ಮಿಶ್ರ ಬೆಳೆಯನ್ನು ಬೆಳೆದಾಗ ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಳ್ಳಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಿ. ಈ ಸಜ್ಜೆ ಎಷ್ಟು ತಿಂಗಳ ಬೆಳೆ ಇದು? 3 ತಿಂಗಳು ಬೆಳೆ ಇರೋದು. 3 ತಿಂಗಳ ಬೆಳೆ, 3 ತಿಂಗಳಿಗೆ ಫಸಲು ಬರುತ್ತೆ. ಒಂದು 8 ದಿನ ಹೆಚ್ಚು ಕಡಿಮೆ 3 ತಿಂಗಳು ಬೆಳೆ ಇರೋದು. ಏನು ಇಳುವರಿ ಬರುತ್ತೆ ಇದು ಎಕರೆಗೆ ಸಜ್ಜೆ? ಅದು ಎಕರೆಗೆ ನೋಡ್ರಿ, ನಾವು ಮೊದಲು ಹೇಳಿದ ಪ್ರಕಾರ ಹೊಲವನ್ನು ನಾವು ಸರಿಯಾಗಿ ಬೇಸಾಯ ಮಾಡಬೇಕು. ಕೆಬ್ಬಣ ಮಡಿಕೆ ಆಗಿರ್ಬೋದು, ಈಗ ಟ್ಯಾಕ್ಟ್ರಿಲೇ ನಾವು ಕೆಬ್ಬಣ ಮಡಿಕೆ ಹೊಡಿತಿರ್ತೀವಿ. ಆ ಕೆಬ್ಬಣ ಮಡಿಕೆ ಹೊಡಿದ್ರಿಂದ ಅದೇ ಮಣ್ಣು ತಿರುಗಬಾರಾಗತ್ತ ಅಂತ ಹೇಳ್ತೀವಲ್ಲ ರೀ. ಮೇಲಿ ಮಣ್ಣು ಕೆಳಗೆ ಮಣ್ಣು ಮೇಲೆ ಆದಾಗ ಅದೊಂಥರ ಒಂದು ಪೌಷ್ಟಿಕ ಮಣ್ಣಿನಲ್ಲಿ ಒಂದು ಶಕ್ತಿ, ಒಂದು ಗುಣಾಂಶಗಳು, ಪೌಷ್ಟಿಕಾಂಶವನ್ನು ಅದು ಕಾಪಾಡಿಕೊಳ್ಳುತ್ತೆ. ಕೆಳಗಿರ್ತಕ್ಕಂಥ ಪೌಷ್ಟಿಕ ಒಂದು ಗುಣಾಂಶಗಳು ಕೂಡ ಮೇಲೆ ಬರ್ತವೆ. ಬೆಳೆಗೆ ಒಂದು ಪುಷ್ಟಿ ಕೊಡುತ್ತೆ ಬೆಳೆಯಕ್ಕೆ. ಅದ್ರ ಜೊತೆಗೆ ನಾವು ಹೊಲ ಮಡಿಕೆ ಹೊಡೆದ ಮೇಲೆ ಕುಂಟಿ ಮಡಿಕೆ ಇಂಥವು ಸಣ್ಣ ಮಡಿಕೆ, ರಂಟೆ, ಕುಂಟಿ ಅಂತೇಳಿ ಬರ್ತವೆ ನೇಗಲು ಬೇಸಾಯ ಮಾಡೋ ಕಾಲಕ್ಕೆ ಕೊಟ್ಟಿಗೆ ಗೊಬ್ಬರ, ಸೆಗಣಿ ಗೊಬ್ಬರ, ಇದು ನಾವು ತೆಳ್ಳಗ ಅದನ್ನ ಹೊಲ ತುಂಬ ಹಾಕಿ ಮತ್ತೆ ಅದರಲ್ಲಿ ನಾವು ಬೇಸಾಯಗಳು ಮಾಡ್ಬೇಕತ್ತ. ಕುಂಟೆ ಮಡಿಕೆ ಅಂತ ಹೊಡೆದ್ಬಿಟ್ಟು ಮಣ್ಣಿನಲ್ಲಿ ಅದು ಗೊಬ್ಬರ ಬೆರ್ತು ಬಿಡುತ್ತೆ. ಕುಂಟೆ ಹೊಡೆದಾಗ ಮಣ್ಣು ಸ್ವಲ್ಪ ಮಣ್ಣಿನಲ್ಲಿ ಗೊಬ್ಬರ ಬೆರ್ತು ಬಿಡುತ್ತೆ. ಅವು ಮಳೆ ಆದಾಗ ಅದು ಒಂಥರ ಶಕ್ತಿ ಬಂದಂಗೆ ಆಗ್ತದೆ. ಅದು ಶಕ್ತಿ ಬಂದಾಗ ಅದು ಆ ಶಕ್ತಿಗೆ ಅವಾಗೇನು ಒಟ್ಟು ಇದು ರಾಸಾಯನಿಕ ಗೊಬ್ಬರ ಎಲ್ಲ ಯಾವುದಿಲ್ಲ, ಅದು ಇಲ್ದಾನೆ ಬೆಳಿಬೋದು. ಬರೀ ಕೊಟ್ಟಿಗೆ ಗೊಬ್ಬರದಲ್ಲಿ ಒಳ್ಳೆ ಬೆಳೆ ಬರುತ್ತೆ. ಅದು ಎಕರೆಗೆ ಕನಿಷ್ಠ ಅಂತಂದ್ರೆ 8-10 ಕ್ವಿಂಟಲ್ ಬರುತ್ತೆ ಅದು. ಅಷ್ಟು ಬೆಳೆ ಸಜ್ಜೆ. ಹ್ಞೂ ರೀ. ಒಂದೇ ಮೇತೆ ಬರುತ್ತೆ, 2 ಬರ್ತಾವ ಏನ್ರಿ ಸಜ್ಜೆಲಿ? ತೆನೆ ಕೆಲವು ಅಂಗಲ ಅಂತಂದ್ರೆ ಅಂಗಲ ಆದ್ರೆ ಒಂದೊಂದು 3-4 ತೆನೆ ಬಿಡುತ್ತೆ. ಅಂಗಲ ಸ್ವಲ್ಪ ಅಡವಾದ್ರೆ ಏನೈತೆ ಒಂಟಿವೆ ಇರ್ತಾವ. ಹೆಚ್ಚಾಗಿ ಸಜ್ಜಿನ ಆದಷ್ಟು ಅಂಗಲ ಅಂದ್ರೆ ಕನಿಷ್ಠ ಅಂದ್ರೆ ಒಂದು ಗೇಣಿಗೊಂದನ ಇರ್ಬೇಕು. ಭಾಳ ಚೆನ್ನಾಗಿ ಬರ್ತದೆ ಬೆಳೆ. ದಂಟು ಚೆನ್ನಾಗಿ ಬರುತ್ತೆ, ಕಾಳನ್ನು ಚೆನ್ನಾಗಿ, ಇಳುವರಿನೂ ಚೆನ್ನಾಗಿ ಬರುತ್ತೆ. ಒಂಥರ ಬಾರ್ಕಲ್ ಗುಣಿ ಇದ್ದಂಗೆ ಇರ್ತಾವ್ರಿ ತೆನೆವು. ಕೆಲವರು ಬಾರ್ಕಲ್ ಗುಣೆ ಅಂದ್ರೆ ಗೊತ್ತಿರಲ್ಲ. ಬಾರ್ಕಲ್ ಗುಣೆ ಅಂದ್ರೆ ನಾವು ಎತ್ತನ್ನ ಓಡಿಸುವಾಗ ಬಾರ್ಕಲನ್ನು ಬಳಸ್ತೀವಿ. ಬಾರ್ಕಲ್ ಗುಣೆ ಅಂದ್ರೆ ನಾವು ಹಿಡ್ಕೊಳ್ತಕ್ಕಂಥದ್ದು, ಆ ಕೋಲು ಏನು ಗಟ್ಟಿಯಾಗಿರುತ್ತೆ. ಮೊದಲಿನ ಸಾಮಾನುಗಳು ಈಗ ತಿಳಿಸೋದು ಪರಿಕರಗಳು ಹೆಸರುಗಳೇ ಈಗ ನಾವ್ ಇರೋ ತನಕ ಗೊತ್ತಾತವ. ಆಮೇಲೆ ಬಾರ್ಕಲ್ ಅಂದ್ರೆ ಹೆಂಗಿತ್ತು ಎಂಬ ಲೆಕ್ಕಕ್ಕೆ ಬರ್ತಿರೋದು. ಬಾರ್ಕಲ್ ಅಂದ್ರೆ ಏನು, ಯಾಕೆ ಬಳಸ್ತಾ ಇದ್ರು? ಇವತ್ತಿನ ನೋಡಿ ಎತ್ತುಗಳೇ ಇಲ್ಲ. ಇವತ್ತಿನ ಒಂದು ರೈತಾಪಿ ಕುಟುಂಬದಲ್ಲಿ ಇವತ್ತಿನ ಸಣ್ಣ ಮಕ್ಕಳಿಗೆ ಏನಾರ ಜಮೀನು ನೋಡಿ ಅಂದ್ರೆ ಅವ್ರ ಜಮೀನಲ್ಲೆಲ್ಲ ಉತ್ತೋದು ಬಿತ್ತೋದು ಎಲ್ಲ ಟ್ಯಾಕ್ಟ್ರುಗಳು. ಎತ್ತುಗಳು ನೋಡಿರಲ್ಲ, ಪಟಗಣೆ ಗೊತ್ತಿರಲ್ಲ ಅವ್ರಿಗೆ, ನೊಗ ಗೊತ್ತಿರಲ್ಲ, ಬಾರಿಕೋಲ್ ಗೊತ್ತಿರಲ್ಲ, ಹೆಂಗ್ ಊಡ್ಬೇಕಂಬದು ಗೊತ್ತಿರಲ್ಲ. ನಾವು ಕೆಬ್ಬರಂಟಿ ಊಡೋದೇ ಅದು ಒಂದು ವಿಧಾನ, ಕುಂಟಿ ಊಡೋದೇ ಒಂದು ವಿಧಾನ, ಹೌದಲ್ವಾ? ನೇಗ್ಲು ಹೊಡೆಯೋದು ಒಂದು ವಿಧಾನ. ಅದು ಹಗ್ಗ ಕಟ್ಟಕ್ ಬರಬೇಕು ನಮ್ಮ ರೈತರಿಗೆ. ಎಷ್ಟ ಮಕ್ಳಿಗೆ ಗೊತ್ತಾ ಹಗ್ಗ ಕಟ್ಟಕ್ ಬರಲ್ಲ, ಅದನ್ನೇ ಯಾವ್ದೋ ನೊಗಕ್ಕೆ ಎತ್ತುಗಳನ್ನ ಊಡಕ್ ಬರಲ್ಲ. ಎಷ್ಟೋ ಜನರಿಗೆ ಯಾವ ಕಡೆಗೆ ಪಟಗಣೆ ಕಟ್ಟಬೇಕು, ಹೆಂಗ್ ಕಟ್ಟಬೇಕಂಬ ಗೊತ್ತಿರಲ್ಲ. ಗೊತ್ತಿಲ್ಲದೆ ಅದು ಊರ್ಲ ಬರಂಗನು ಕಟ್ಟ ಪೈಕಿ ರೈತನ ತುಂಬಾ ಅನುಭವ ಇದೆ, ತುಂಬಾ ಅನುಭವ ಬೇಕು. ರೆಂಟೆ ಹೊಡಿಬೇಕಾದ್ರೆ ಅದಕ್ಕೊಂದು ಇದೈತ್ರಿ, ಅದಕ್ಕೆ ಅದ ಇದೆ. ಮತ್ತೆ ರಂಟಿ ಹಿಡ್ಕೊಳ್ಳೋನಿಗೂ ಅಷ್ಟೇನೆ, ಎಷ್ಟು ಇಂಚಲ್ಲಿ ಅವನು ಹಿಡ್ಕೊಂಡು ಹೋಗ್ಬೇಕು. ಸ್ವಲ್ಪ ಅಗಲ ಮಾಡಿನಿ ಅಂದ್ರೆ ಮಣ್ಣು ಹಂಗೆ ಉಳ್ಕೊಂಡ್ಬಿಡುತ್ತೆ ಅಲ್ಲಿ. ಆಮೇಲೆ ಹೆಚ್ಚಿಗೆ ಸ್ವಲ್ಪ ಒಳಗ್ ಬರುತ್ತೆ, ಬರೀ ಜಂಪ್ ಕೊಡುತ್ತೆ. ಬಹಳ ಅದಕ್ಕೊಂದು ಕ್ರಮಬದ್ಧ ಬೇಕು. ರೈತನ ಒಂದ್ ರೀತಿ ಒಂದು ವಿಜ್ಞಾನಿ ಇದ್ದಂಗೆ, ವಿಜ್ಞಾನಿಕನ ಜಾಸ್ತಿ ಅನುಭವ. ಒಂದು ಏಕಾಗ್ರ ಚಿತ್ತತೆ ಬೇಕು ಒಂದು ವ್ಯವಸಾಯವನ್ನು ಮಾಡ್ಲಿಕ್ಕೆ ಅಥವಾ ನೇಗ್ಲನ್ನು ಹೊಡ್ಲಿಕ್ಕೆ. ಕೃಷಿಕನ ಒಂದು ಶ್ರಮ ಅಷ್ಟೇ ಇರುತ್ತೆ. ಒಂದು ಬೆಳೆಯನ್ನು ಬೆಳೆಯುವ ಹಿನ್ನೆಲೆಯಲ್ಲಿ ಒಂದು ಭೂಮಿಯನ್ನು ಹದ ಮಾಡ್ಲಿಕ್ಕೆ ಅವನು ಅಷ್ಟೇ ಶ್ರಮವನ್ನು ಹಾಕ್ಬೇಕಾಗುತ್ತೆ ಒಬ್ಬ ರೈತ. ಈ ನಿಟ್ಟಿನಲ್ಲಿ ನಾವು ಸಜ್ಜೆ ಬೆಳೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಜ್ಜೆಯಿಂದ ನಾವು ಏನೆಲ್ಲ ಮಾಡ್ತೀವಿ ಆಹಾರ ತಯಾರಿಸಲಿಕ್ಕೆ? ಸಜ್ಜೆಯಿಂದ ಸಜ್ಜೆ ರೊಟ್ಟಿ ಅಂತೂ ಪ್ರಸಿದ್ಧವಾದ ಸಜ್ಜೆ ರೊಟ್ಟಿ. ಅದು ಹೆಸರು ಕೇಳಿದ್ರೆ ಬಾಯಿ ನೀರು. ಅದರಲ್ಲಿ ಸಜ್ಜೆ ರೊಟ್ಟಿ ಮತ್ತೆ ಸಜ್ಜಿ ಕಿಚಡಿ, ಸಜ್ಜೆ ನುಚ್ಚು ಮಾಡಿ ನುಚ್ಚಿನನ್ನು ಮಾಡ್ತಾರ. ಸಜ್ಜೆ ರೊಟ್ಟಿ ಅಂತಂದ್ರೆ ಭಾಳ ಟೇಸ್ಟ್ ಇರ್ತಾವ. ಅವು ಸ್ವಲ್ಪ ಕಟುಕು ರೊಟ್ಟಿ ಅಂತೇಳಿ ಮಾಡಿ ಎಳ್ಳಮಸಿ ಮುಂದೆ ಅವು ಎಳ್ಳಚ್ಚಿ ರೊಟ್ಟಿ ಮಾಡ್ತಿರ್ತಾರ. ಅವು ಉಣ್ಣಕ್ಕೆ ಭಾಳ ಟೇಸ್ಟ್ ಬರ್ತಿರೋದು. ಅದರಲ್ಲಿ ಹಿರಿಯರು ನಮ್ಮ ತಾಯರು ಮಾಡ್ತಿದ್ರಲ್ಲ, ಆ ಕೆಂಪು ಚಟ್ನಿ ಅಂತೇಳಿ ಹಸಿಮೆಣ್ಸಿಕಾಯಿ ಕರೆದು ಹಣ್ಣುಗಾಯಿ ಅಂತೇಳಿ ಕೆಂಪು ಮೆಣಸಿಕಾಯಿ ಅವನ್ನ ಕರೆದು ಕಲ್ಲನಿಂಡಿ ಅಂತ ಮಾಡ್ತಿದ್ರು. ಆ ಕಲ್ಲನಿಂಡಿ, ಹುಂಚೆ ಖಾರ, ಅದರಲ್ಲಿ ಒಂದಿಷ್ಟು ತುಪ್ಪ ಹಾಕ್ಯಂದು ಮೊಸರು ಹಾಕ್ಯಂದು ಏಸು ರೊಟ್ಟಿ ಉಂಡು ಅಂಬುದು ಗೊತ್ತಾಗಂಗಿಲ್ಲ.
ಭಾಳ ಟೇಸ್ಟ್ ಇರ್ತದೆ. ಆಮೇಲೆ ಅಷ್ಟೇ ಒಂದು ಅದು ಕಟುಮ್ ರೊಟ್ಟಿ ಮಾಡ್ಕೊಂಡ್ಬಿಟ್ನೆ ಅಂತಂದ್ರೆ ಆ ಟೇಸ್ಟೇ ಬೇರೆ ಬೇರೆ ಹತ್ರ ತಿಂತಾನೆ ಇರಬೇಕು ಒಟ್ಟ ತಿನ್ಬೇಕು ಅನಿಸ್ತೈತಿ ಅದು. ಆ ಟೇಸ್ಟೇ ಬೇರೆ, ಸಜ್ಜೆ ರೊಟ್ಟಿ ಟೇಸ್ಟೇ ಬೇರೆ. ಕಟುಮ್ ರೊಟ್ಟಿ ಅಂದ್ರೆ ನಮ್ಮ ವೀಕ್ಷಕರಿಗೆ ಕೆಲವ್ರಿಗೆ ಗೊತ್ತಿರಲ್ಲ, ನಮ್ಮ ಉತ್ತರ ಕರ್ನಾಟಕ ಕಡೆಗೆ ಗೊತ್ತಿರುತ್ತೆ. ಕಟುಮ್ ರೊಟ್ಟಿ ಅಂತಂದ್ರೆ ಆ ರೊಟ್ಟಿ ಮಾಡಿ ಆದ್ಮೇಲೆ ಹಸಿ ಹಾರಂಗೆ ಒಣಗಿಸ್ತೀವಿ, ಖಡಕ್ ರೊಟ್ಟಿ ಅಂತ ಏನು ಕರಿತೀವಿ ಅದನ್ನೇ ನಾವು ಕಟುಮ್ ರೊಟ್ಟಿ ಅಂತಾನು ಸಹ ಕರಿತೀವಿ. ಆ ಖಡಕ್ ರೊಟ್ಟಿ ಒಳಗಡೆ ನಾವು ಶೇಂಗಾ ಚಟ್ನಿ ಇರ್ಬೋದು ಅಥವಾ ಉಚ್ಚಳ ಚಟ್ನಿ, ಗುರಳ್ ಚಟ್ನಿ ಇರ್ಬೋದು, ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಯಂದು ತಿನ್ನಿ ಅಂದ್ರೆ ಆ ಟೇಸ್ಟೇ ಬೇರೆ. ಅಥವಾ ನೀವು ಕೆಂಪು ಖಾರದ್ದು ಹೇಳಿದ್ರೆ ಆ ಕೆಂಪು ಖಾರದ ನಡುವೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ನೆ ಅಂದ್ರೆ 2 ರೊಟ್ಟಿ ತಿನ್ನ 4 ರೊಟ್ಟಿ ತಿಂದ್ರೆ ಗೊತ್ತಾಗಲ್ಲ. ನಾನು 4 ರೊಟ್ಟಿ ತಿನ್ನ ಇನ್ನು ಹೊಟ್ಟೆ ತುಂಬಲಿಲ್ಲ, ಇನ್ನೇ ತಿನ್ಬೇಕು ಅನ್ಸುತ್ತೆ. ಅಷ್ಟೊಂದು ನಮಗೆ ರುಚಿಯನ್ನು ಕೊಡುತ್ತೆ, ನಾಲಿಗೆ ರುಚಿಯನ್ನು ಕೊಡುತ್ತೆ. ಮತ್ತೆ ದೇಹಕ್ಕೂ ಸಹ ಅಷ್ಟೇ ಶಕ್ತಿಯುತವಾದಂತ ಒಂದು ಆಹಾರ, ಆರೋಗ್ಯಕರವಾದ ಆಹಾರ. ಇವತ್ತೇನು ನಮ್ಮ ಮಕ್ಕಳೆಲ್ಲ ಬೀದಿ ಬದಿಯಲ್ಲಿ ಮಾರ್ತಕ್ಕಂಥ ಏನು ಫುಡ್ಗಳಿದಾವೆ ಇವತ್ತು, ಗೋಬಿ ಮಂಚೂರಿ, ಪಾನಿಪುರಿ, ಇವಕ್ಕೆಲ್ಲ ಬಿದ್ದುಬಿಟ್ಟು ನಮ್ಮ ಆ ಸಜ್ಜೆ ರೊಟ್ಟಿ ಮುಂದೆ ಇವೆಲ್ಲ ಏನು ಅದು ಇತ್ತೀಚಿನವೆಲ್ಲ ಅಂತಂತಂದ್ರೆ ಅನಾರೋಗ್ಯಕ್ಕೆ ಈಡು ಮಾಡ್ತಕ್ಕಂಥ ರೋಗದ ಆಹಾರಗಳು. ಹೌದು, ಒಂದು ಆರೋಗ್ಯಪೂರ್ಣವಾದಂಥ ಆಹಾರ ಅಂತಂದ್ರೆ ನಮಗೆ ಸಜ್ಜೆ ಒಂದು ಒಳ್ಳೆ ಸ್ವಾಸ್ಥ್ಯವನ್ನ ಕೊಡ್ತಾ ಇತ್ತು ಮನುಷ್ಯನಿಗೆ. ಆದ್ರಿಂದ ನಮ್ಮ ರೈತರು ಗಟ್ಟಿಮುಟ್ಟಾಗಿದ್ರು. ಸಜ್ಜೆ, ಆ ರಾಗಿ ಊಟ ಮಾಡಿ, ಆ ಜೋಳ ಊಟ ಮಾಡಿ, ಅಂತ ಒಂದು ಅದ್ಭುತವಾದಂಥ ಆಹಾರ ಬೆಳೆ ಸಜ್ಜೆ ಎಂಬುದು. ಎಷ್ಟೋ ಜನರಿಗೆ ಸಜ್ಜೆ ಗೊತ್ತಿರಲ್ಲ. ಈ ಇತ್ತೀಚಿನ ಸಿರಿಧಾನ್ಯಗಳು ಬಂದು ಸಜ್ಜೆ ಎಂಬುದು ಮತ್ತೆ ಪರಿಚಯ ಆಗ್ತಾ ಇದೆ. ಸಜ್ಜೆ ಬೆಳವಣಿಗೆ ಅಂತ ಮತ್ತೆ ನಮ್ಮ ಕೃಷಿಕರು ಮುಖ ಮಾಡಬೇಕು. ಒಂದು ಒಳ್ಳೆ ಬೆಳೆಗಳನ್ನು ನಾವು ವಿಮುಖ ಆಗ್ತಾ ಇದ್ದೀವಿ. ವಾಣಿಜ್ಯ ಬೆಳೆಗಳು ಬಂದ್ಬಿಟ್ಟಿವಿ. ಇತ್ತೀಚೆಗೆ ವಾಣಿಜ್ಯ ಬೆಳೆಗಳು ಬಂದಿದೆ, ನಮಗೆ ದುಡ್ಡಿನಿಂದ ಹೋಗ್ಬಿಟ್ಟು ನಾವು ಉತ್ತಮ ಬೆಳೆಗಳನ್ನು ಬಿಟ್ಕೊಂಡು ಈಗ ವಾಣಿಜ್ಯ ಬೆಳೆಗಳತ್ತ ನಾವು ಮುಖ ಮಾಡಿದ್ದೀವಿ. ನಮಗೆ ಬರೀ ಹಣದ ಹಿಂದೆ ಬೀಳ್ತಾ ಇದ್ದೀವಿ, ಆರೋಗ್ಯವನ್ನು ನಾವು ತ್ಯಜಿಸ್ತಾ ಇದ್ದೀವಿ. ಆರೋಗ್ಯದ ಬೆಳೆಗಳು ಸಹ ನಮಗೆ ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ನಮ್ಮ ಅಮರಗುಂಡಪ್ಪ ಹೂಗಾರ್ ಸರ್ ಅವರು ಹೇಳಿದಂಥ ಒಂದು ಸಜ್ಜೆ ಬೆಳೆ ಏನಿದೆ ಬಹಳ ಮುಖ್ಯ ಆಗುತ್ತೆ ಒಂದು ವರ್ತಮಾನ ಕಾಲಘಟ್ಟದಲ್ಲಿ. ಮತ್ತು ಸಜ್ಜೆಯಿಂದ ಅದ್ರದ್ದು ದಂಟಿಯಿಂದ ಅಷ್ಟೇ ಹೇಳಿದ್ರಿ ನೀವು, ಅದನ್ನು ನಾವು ಸಾವಯವ ಗೊಬ್ಬರವನ್ನು ಮಾಡ್ಕೊಂಡು ಉಪಯೋಗ ಮಾಡಬಹುದು. ದನಗಳು ಸಹ ಚೆನ್ನಾಗಿ ತಿಂತವೆ, ಸಜ್ಜೆ ಸೊಪ್ಪೆಯನ್ನು ಚೆನ್ನಾಗಿ ತಿಂತವೆ. ಕೊಳತು ಸೊಪ್ಪಿನ ನಾವು ಕೊಟ್ಟಿಗೆ ಗೊಬ್ಬರ ಆ ಪ್ರಕಾರ ಗೊಬ್ಬರ ಅನುಕೂಲ ಆಗ್ತದೆ. ಆಮೇಲೆ ಇನ್ನೊಂದು ಬೆಳೆ ಬಗ್ಗೆ ಹೇಳಿದ್ರಿ ನೀವು, ತೊಗರಿ ಬಗ್ಗೆ ಹೇಳಿದ್ರಿ. ತೊಗರಿ ಯಾವ ರೀತಿ ಆಗ್ತಾ ಇದ್ರಿ, ಎಷ್ಟು ಎಕರೆಗೆ ಆಗ್ತಾ ಇದ್ರಿ, ಯಾವ ರೀತಿ ಬೆಳಿತಾ ಇದ್ರಿ ತೊಗರಿನೇ? ಅವರವರ ಇಷ್ಟೇ ಅಂತಿಷ್ಟಂತ ಎಕರೆ ಇಲ್ಲ, ಅವ್ರವ್ರ ಅನುಕೂಲ. ನೀವು ಹೆಂಗ್ ಬೆಳಿತಾ ಇದ್ರಿ? ನಾವು 10 ಎಕರೆ ಜಮೀನಿದ್ರೆ 5 ಎಕರೆ ಜೋಳಕ್ಕೆ ಮೀಸಲಿಟ್ಟು ಉಳಿದದ್ದು ಸಜ್ಜೆ ಇಂಥ ತೊಗರಿ ಒಂದು 2 ಎಕರೆ 3 ಎಕರೆಗೆ ಡಿವೈಡ್ ಮಾಡ್ಕೊಂತ ಇದ್ರಿ. ತೊಗರಿ ಯಾವ ರೀತಿ ಬಿತ್ತನೆ ಮಾಡ್ತಾ ಇದ್ರಿ, ಯಾವ ಟೈಮಲ್ಲಿ ಅಂತರ ಅಕಡಿ ಸಾಲ ಆಗ್ತಾ ಇದ್ರಿ, ರಾಗಿಲಿ ಆಗ್ತಾ ಇದ್ರೆ, ಜೋಳದಲ್ಲಿ ಮತ್ತೆ ಸಜ್ಜಿಲಿ ಇವಕ್ಕೆಲ್ಲ ಅಕಡಿಗೆ ತೊಗರಿ ಆಗ್ತಾ ಇದ್ರಿ. ಒಂದು ಸಾಲ ತೊಗರಿ, 3 ಸಾಲ ಸಜ್ಜಿ ಹಿಂಗ. ಒಂದು ಸಾಲ ತೊಗರಿ, 3 ಸಾಲ ಸಜ್ಜಿ 1.5 ಫೂಟ್ಗೆ ಒಂದು ಸಾಲರವು. ಒಂದು ಸಾಲ ಅಂದ್ರೆ 1.5 ಫೂಟ್ ಇರ್ತಾವ. ಆ 3 ಸಾಲ ಆದ್ಮೇಲೆ ಮತ್ತೆ ಒಂದು ತೊಗರಿ. ಈ ಥರ ನಾವು ಅಂಬ್ರಿ ಬೇಕಾದ್ರೆ ಅದಕ್ಕೊಂದು ಅಲ್ಲಿ ತೊಗರಿ ಇಲ್ಲ, ಬರೀ ಅಂಬ್ರಿ ಅಷ್ಟೇ, ಒಂದು ಸಾಲ ಅಂಬ್ರಿ. ಈ ಥರ ಅದು ಚೆನ್ನಾಗಿ ಬರ್ತದೆ ಬೆಳೆ. ಅದು ಹಂಗೆ ಬರುತ್ತೆ. ಅವರೇ ಅಂತೀವಲ್ಲ, ಅದು ಚೆನ್ನಾಗಿ ಬರುತ್ತೆ. ಅವರೇ ನಡುವೆ ಅವರೇ, ಆ ಕಡೆ ಈ ಕಡೆ ತೊಗರಿ. ನಾವು ಅವರೇ ಬೇಕಂದ್ರೆ ಒಂದು 2-3 ಸಾಲ ಅವನ್ನ ಹಾಕ್ಯಂತಿದ್ವಿ. ತೊಗರಿ ಹೆಚ್ಚಾಗಿ ಹಾಕ್ಬೇಕು. ತೊಗರಿ ನೀವು ಯಾವ ತೊಗರಿಯನ್ನು ಹಾಕ್ತೀರ? ಅದರಲ್ಲಿ ಜಡಿ ತೊಗರಿ ಅಂತ ಬರೋದು, ಜವರಿ ತೊಗರಿ ಅಂತ ಬರೋದು, ಹೈಬ್ರಿಡ್ ತೊಗರಿ ಅಂತ ಬರುತ್ತೆ. ನಾವು ಇದು ಮಾಡುವಾಗ ಕೆಂಪು ತೊಗರಿ ಇವನ್ನ ಜಾಸ್ತಿ ಇದು ಮಾಡ್ತೀವಿ ನಾವು. ಅವನ್ನ ಎಲ್ಲ ಕಡೆ ಅವನ್ನ ಬಳಸೋದು ಜಾಸ್ತಿ. ಅವನ್ನ ಇತ್ತೀಚೆಗೆ ಹೈಬ್ರಿಡ್ ನಾನಾ ಥರ ವಿಧಗಳು ಬಂದವು. ಆದರೆ ಹೆಚ್ಚಾಗಿ ಕೆಂಪು ತೊಗರಿ ಅಂತೇಳಿ ಒಬ್ಬ ಮೇಲತ್ತು ಭಾಳ ಎತ್ತರ ಬೆಳಿತೀವ್ರ ಅವರು. ಆ ಗಿಡಗಳನ್ನು ವಿಶಾಲವಾಗಿ ಬೆಳಿತೇವ್ರ. ಒಂದೊಂದು ಬಡ್ಡಿ ಇಷ್ಟು ದಪ್ಪ ಇರ್ತೇವ್ರ ಅವು. ಯಾಕಂದ್ರೆ ಅಕ್ಕಡಿ ಶಾಲ ಹಾಕಿರ್ತವಲ್ರಿ, ಅವನು ತೊಗರಿ ಹಾಕ್ಬೇಕಾದ್ರೆ ಗೇಣಿಗೊಂದು ಹಿಂಗೆ ಈ ಥರ ಹಾಕ್ಬೇಕು. ಅವನು ಗಿಡ ಒಳ್ಳೆ ಚೆನ್ನಾಗಿ ಬರ್ತವೆ ಗಿಡ. ಒಂದೊಂದು ಬಡ್ಡಿ ಎಷ್ಟು ದಪ್ಪ ಇರ್ತಾವೆ. ಮುಂದೆ ಅವನು ನಾವು ಸೌದೆ ಪ್ರಕಾರಗೂ ಸಹ ಉಪಯೋಗ ಆಗ್ತವೆ. ಅದ್ರ ತಪ್ಪಲ ಬಿತ್ತಪ್ಪನ ಭೂಮಿಗೂ ಕೂಡ ಮತ್ತೆ ಅದು ಸತ್ವ ಕೊಡ್ತಾರೆ. ಹೌದು, ತೊಗರಿ ತಪ್ಪಲ. ಇನ್ನು ದ್ವಿದಳ ಧಾನ್ಯದ ಎಲ್ಲಾ ತಪ್ಪಲುಗಳು ಸಹ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡ್ತವೆ. ಯಾವ್ದು ಬೇಳೆ ಐಟಮ್ ಅಂತ ಹೇಳ್ತೀವೋ ಅದು ಎಲ್ಲಾ ಎಲೆಗಳನ್ನು ಯಥೇಚ್ಛವಾಗಿ ಭೂಮಿಗೆ ಉದುರಿಸುತ್ತೆ. ಅದು ಕೊಳೆತು ಬಿಟ್ಟು ಅಲ್ಲಿ ಭೂಮಿಯ ಫಲವತ್ತತೆ ಹೆಚ್ಚುತ್ತೆ. ಮತ್ತು ತೊಗರೆ ಬೀಜವನ್ನು ಮಾಡೋದು ಒಂದು ಕ್ರಮ ಇದೆ. ತೊಗರೆ ಬೀಜವನ್ನು ಮಾಡಲಿಕ್ಕೆ ಸುಮ್ಮನೆ ನಾವು ಬಿತ್ತನೆಯನ್ನು ಮಾಡಲ್ಲ.
ಮುಂದಿನ ವರ್ಷ ನಾವು ಬಿತ್ತನೆಯನ್ನು ಮಾಡ್ತೀವಿ ಅಂತಂದರೆ ಈ ವರ್ಷ ನಾವು ತೊಗರೆ ಬೆಳೆದಂಥ ತೊಗರೆಯಲ್ಲಿ ನಾವು ಬೀಜವನ್ನು ಮಡಿಕಿದ್ವಿ. ಯಾವ ರೀತಿ ನೀವು ಮಡಿಕೊಂತ ಇದ್ರಿ? ನಾವು ಮೊದಲು ಇಂಥವು ಯಾವುದೋ ಖರೀದಿ ತಂದಿಲ್ಲವು, ಮನೆಯೊಳಗನ್ನ ಉಪಯೋಗ ಮಾಡ್ತಿದ್ವಿ. ಯಾಕಂದ್ರೆ ಹೊಲನೂ ಅಷ್ಟು ಪೌಷ್ಟಿಕವಾಗಿರ್ತದೆ, ಬೆಳೆನೂ ಪೌಷ್ಟಿಕವಾಗಿರ್ತದೆ. ಸ್ವಲ್ಪ ಅದರಲ್ಲೇ ಚಲೋ ನೋಡಿ ಅವನ್ನ ತೂರಿ ಸ್ವಚ್ಛ ಮಾಡಿ ಅದರಲ್ಲಿ ಗೊತ್ತಾಗ್ತಿರ ಅದು ಬೀಜ ನಾವು ತೆಗಿಬೇಕಂದ್ರೆ ಅವ್ನು ಸ್ವಲ್ಪ ನಮಗೆ ಎಷ್ಟು ಬೇಕು ಅವನ್ನ ಆರಿಸಂದು ತೂರಿ ಒಂದು 4 ಸಲ ಹಸನು ಮಾಡಿ ಸ್ವಚ್ಛ ಮಾಡಿ ಕೇರಿ ಬಿಟ್ರೆ ಜೊಳ್ಳೆಲ್ಲ ಕಡೆಗೆ ಹೋಗ್ತಾವ್ರಿ, ಗಟ್ಟಿ ಬೀಜ ಉಳಿತಾವಲ್ಲ ಅವನ್ನ ಉಪಯೋಗ ಮಾಡ್ತಿದ್ವಿ ನಾವು. ನಮ್ಮ ಕಡೆ ಏನು ಮಾಡ್ಯಾರ ಅಂದರೆ ನಮ್ಮ ಮನೆಯಲ್ಲಿ ಅಂಥ ಗಟ್ಟಿ ಕಾಳುಗಳನ್ನು ಆಯ್ಕೆ ಮಾಡ್ಕೊಂಬಿಟ್ಟು ಕೆಮ್ಮಣ್ಣು ಬರುತ್ತೆ, ಕೆಂಪು ಮಣ್ಣು, ಒಂದು ಕೆಸರು ರೀತಿಯಲ್ಲಿ ಅವಕ್ಕೆಲ್ಲವೂ ಮಿಕ್ಸ್ ಮಾಡಿಬಿಡೋದು, ಮಣ್ಣಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹಂಗೆ ಹಾಕ್ಬಿಡೋದನ್ನು ಕಾವಿಗೆ ಹಾಕ್ಕೊಂಬಿಟ್ಟು ಆಮೇಲೆ ಒಣಗಿಸೋದು, ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಡೋದು, ಹುಳ ಹತ್ತಾಗಲ್ಲ. ಚೆನ್ನಾಗಿ ಒಣಗಿಸ್ಬಿಟ್ರೆ ಅಂತಂದರೆ ಆ ಮೇಲಿನ ಮಣ್ಣೆಲ್ಲ ಉದುರಿ ಕೆಂಪಗಾಗುತ್ತೆ ಅದೆಲ್ಲ. ಅದನ್ನು ಹಂಗೆ ನಾವು ಚೀಲದಲ್ಲಿ ಇಟ್ಬಿಟ್ನೆ ಅಂದರೆ ಅದು ಯಾವುದೇ ರೀತಿ ಹುಳ ಹತ್ತಾ ಇರಲಿಲ್ಲ, ಬೀಜ ಚೆನ್ನಾಗಿರೋದು, ಆ ಮಣ್ಣಿನ ಒಂದು ಸಂರಕ್ಷಣೆ. ಅದನ್ನು ಬಿತ್ತುವ ಒಂದು ಕಾಲಘಟ್ಟದಲ್ಲಿ ಬಿತ್ತಲಿಕ್ಕೆ ಬೀಜವನ್ನು ಬಳಸ್ತಕ್ಕಂಥದ್ದು. ಇವತ್ತಿನ ಒಂದು ಸಂದರ್ಭದಲ್ಲಿ ಪೌಡ್ರುಗಳು ಬಂದಿದ್ದಾವೆ, ಪೌಡ್ರ್ ಬೆರೆಸಿಬಿಟ್ಟು ಇಡ್ತಾರೆ. ಆದರೆ ನೈಸರ್ಗಿಕವಾದಂಥ ಕ್ರಿಯೆ ನಮ್ಮ ರೈತರು ಹಿಂದೆ ಮಾಡ್ತಾ ಇದ್ದಿದ್ದು. ಈ ಮಣ್ಣಲ್ಲಿ ಅಂತ ಒಂದು ಕ್ರಿಮಿನಾಶಕ ಶಕ್ತಿ ಇದೆ ಮಣ್ಣಲ್ಲಿ, ಅದನ್ನ ನೈಜತೆಯನ್ನು ಅರ್ಥ ಮಾಡ್ಕೊಂಡಿದ್ರು ನಮ್ಮ ರೈತರು. ಆ ರೀತಿ ಬೆಳೆಸಿ ಅದನ್ನ ಬೀಜವನ್ನ ಸಂಪ್ರೋಷಣೆಯನ್ನ ಮಾಡ್ತಾ ಇದ್ರು. ಈ ನಿಟ್ಟಿನಲ್ಲಿ ನೀವು ಎಕರೆಗೆ ಎಷ್ಟು ಏನೆಲ್ಲ ಬೆಳೆದಿದ್ರಿ, ಇಳುವರಿಯನ್ನು ತೆಗೆದಿದ್ರಿ ತೊಗರಿ? ಅದೇ ತೊಗರಿ ಸಜ್ಜಿ ಪೈರು ತಕೊಂಡಿಂದ ಸಜ್ಜಿ ಕನಿಷ್ಠ ಎಕರೆಗೆ 8 ಕ್ವಿಂಟಲು 10 ಕ್ವಿಂಟಲು ಈ ಥರ ಬರ್ತವೆ. ಆಮೇಲೆ ತೊಗರಿ ಏನೈತಲ್ಲ ಅವು 4-5 ಕ್ವಿಂಟಲು 6 ಕ್ವಿಂಟಲು ಹಿಂಗೂ ಬರ್ತವೆ. ಅವು ತೊಗರಿನೂ ಬರುತ್ತೆ. ಅದರಲ್ಲಿ ಜಡಿ ತೊಗರಿ ಅಂತ ಬರುತ್ತೆ, ಅಂದ್ರೆ ಒಂದೊಂದು ಗೊಂತಲೆ ಫುಲ್ಲು ಆಗಿರುತ್ತೆ, ಗಿಡ ನೆಲಕ್ಕೆ ಬಗ್ಗಿರ್ತಾರೆ, ಅಷ್ಟೊಂದು ತೊಗರಿ ಬಿಡುತ್ತೆ ಜಡಿ ತೊಗರಿ ಅಂತಂದು. ಅದರಲ್ಲಿ ಸಾಕಷ್ಟು ವಿಧಗಳಿದೆ, ಹೈಬ್ರಿಡ್ ತೊಗರಿ ಬರುತ್ತೆ, ಅದರಲ್ಲಿ ಸಾಕಷ್ಟು ತೊಗರಿಗಳಲ್ಲಿದೆ. ತೊಗರಿ ಏನು ರೇಟ್ ಇದೆ? ಅದು ಆಯಾ ಕಾಲಕ್ಕೆ ತಕ್ಕಂಗೆ ರೇಟ್ ಇರ್ತಾರೆ. ಅದು ಕನಿಷ್ಠ ಅಂತಂದ್ರೆ 6,000ರಿಂದ 10,000 ತನಕ ತೊಗರಿ ಸಿಗುತ್ತೆ. ಈ ಬೇಳೆಗಳು ಬಂದ್ಬಿಟ್ರೆ ನಮಗೆ 150, 140 ಹಿಂಗೆ ಅಷ್ಟೊಂದು ಕೆಜಿ ಗಟ್ಲೆ ಮಾರೋದು, ಖರೀದಿ ಮಾಡೋದು ಬೇರೆ, ಒಟ್ಟುಗಟ್ಲೆ ನಾವು ರೈತರು ತೊಗರಿ ತಗೊಂಡ್ಬಿಟ್ಟು ಅದನ್ನ ಮಿಲ್ ಮಾಡಿಸಿ ಬೇಳೆ ಮಾಡಿ ಮಾರಾಟ ಮಾಡಬೇಕು. ಹಂಗಾಗಿ ಒಂದು ಕೆಜಿ 6,000ದಿಂದ 10,000ವರೆಗೂ ತೊಗರಿಗೆ ರೇಟ್ ಸಿಗುತ್ತೆ. ಅದು ಒಂದು ಒಳ್ಳೆ ಬೆಳೆ ಅನ್ನೋದಕ್ಕಿಂತನೂ ನಮ್ಮ ಭೂಮಿಯ ಫಲವತ್ತತೆಯನ್ನು ಸಂರಕ್ಷಣೆ ಮಾಡುವಲ್ಲಿ ದ್ವಿದಳ ಧಾನ್ಯಗಳು ಯಾವುದೇ ಬಂದ ಹೆಸರು ಮಡಿಕೆ ಅಂತ ಒಂದು ಬರುತ್ತೆ, ಅಲಸಂದಿ ಟೈಪಲ್ಲಿ, ಅಲಸಂದಿ ಇರ್ಬೋದು, ಮತ್ತೆ ಅವರೇ ಇರ್ಬೋದು, ಇವೇನು ದ್ವಿದಳ ಧಾನ್ಯಗಳಿದ್ದೀವಿ ಎಲ್ಲವೂ ಸಹ ಮಣ್ಣಿನ ಫಲವತ್ತತೆ. ನಮ್ಮ ರೈತರು ಯಾಕೆ ಹಿಂದೆಲ್ಲ ಜೋಳದ ನನ್ನಡಿವಿ ಯಾಕೆ ಇವನ್ನ ಹಾಕ್ತಾ ಇದ್ರು ಅಂತಂದ್ರೆ ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಕೊಳ್ಳೋ ಕಾರಣ. ಹೌದು, ಇದೇ ಕಾರಣಕ್ಕಾಗಿ. ಮತ್ತೆ ಜೋಳ ನೀವು ಹೇಳ್ದಂಗೆ ಯಾವುದೋ ಸಜ್ಜೆ ಅಲ್ಪಾವಧಿ ಬೆಳೆಗಳು 3ರಿಂದ 4 ತಿಂಗಳಿಗೆ ಬಂದ್ಬಿಡ್ತವೆ. ಆನಂತರ ಇವು ಏನಿದೆ ದ್ವಿದಳ ಧಾನ್ಯಗಳಿದ್ದಾವೆ, ಇವು ಸ್ವಲ್ಪ ಸಮಯವನ್ನ ತೆಗೆದುಕೊಳ್ತವೆ. ಸ್ವಲ್ಪ ವರ್ಷದ ಬೆಳೆ, ವಾರ್ಷಿಕ ಬೆಳೆ ಅಂತ ಕರಿತೀವಿ. ಅದು ಮಣ್ಣಿನ ಫಲವತ್ತತೆ ಕಾಪಾಡೋದ್ರ ಜೊತೆಗೆ ಒಂದು ಒಳ್ಳೆಯ ವಾಣಿಜ್ಯ ಬೆಳೆನೂ ಆಗುತ್ತೆ. ನಮ್ಮ ರೈತನಿಗೆ ವಾಣಿಜ್ಯ ಬೆಳೆನೇ ಆಗುತ್ತೆ. ವರ್ಷ ಪೂರ್ಣ ಒಂದು ಸಂಸಾರಕ್ಕೆ ನಮಗೆ ಬೇಳೆಕಾಳುಗಳು ಎಷ್ಟು ಬೇಕೋ ಅಷ್ಟೋ ತೆಗೆದಿಟ್ಕೊಂಡ್ಬಿಟ್ಟು ಮತ್ತೆ ಮಾರಾಟ ಮಾಡಿ ಅದರಿಂದ ಲಾಭವನ್ನು ಸಹ ನಮ್ಮ ರೈತರು. ಮತ್ತೆ ಹೆಸರು ಅಲಸಂದಿ, ನಿಮ್ಮಂತರ ನಾವು ವಾರಿಗೆ ಹೊಲ್ದಕ್ಕೆ ಹೋದ್ರೆ ಹೆಸರು ತಿಂದು ಇದು ಎಲ್ಲ ಅಲಸಂದಿ ತಿಂದು, ಮತ್ತೆ ತೊಗರಿ ತಿನ್ನೋದು, ಈಗ ಹೊಲ್ದಕ್ಕೆ ಹೋದ್ರೆ ತಿನ್ನೋಕ್ಕಿಲ್ಲ, ಏನಿಲ್ಲ. ಹೌದು. ತೊಗರಿ ಇನ್ನೊಂದು ಏನು ಅಂತಂದ್ರೆ ಇಡೀ ರೈತ ಕುಟುಂಬ ತೊಗರಿ ಬಿಡ್ಲಿಕ್ಕೆ ಪ್ರಾರಂಭ ಆದಕ್ಕಿಲಿಗೂ ತೊಗರಿ ಕಾಳು ಸಾರು ಮಾಡ್ತಾರೆ, ಹಸಿ ಕಾಳದು. ಹೌದೌದು. ಅದು ಎಲ್ಲಿ ಅದು ಒಣಗೋವರೆಗೂ ಸಹ, ಒಣಗಿಂದ ಸಹ ಅದು ಬೇಳೆಯಾಗಿ ರೈತನಿಗೆ ಆಹಾರ ಧಾನ್ಯವಾಗುತ್ತೆ. ಹಸಿ ಇದ್ದಾಗ ನಾವು ಹಸಿ ಕಾಳಿನ ರೂಪದಲ್ಲಿ ನಮಗೆ ರೈತರಿಗೆ ಅದು ಆಹಾರ ಉಪಯೋಗ. ಹಸಿ ಕಾಯಿ ಹರ್ಕೊಂಬಂದು ಒಂದು ಪ್ರತಿ ರೈತ ಕನಿಷ್ಠ ಒಂದು 2-3 ಸಾಲ ಆದ್ರೂ ತೊಗರಿ ಹಾಕೊಂಡಿರ್ತಾರೆ, ಇದಕ್ಕೋಸ್ಕರ ಹಾಕೊಂಡಿರ್ತಾರೆ. ಎಕರೆಗಟ್ಟಲೆ ಬಿತ್ತರು ಅದನ್ನು ವಾಣಿಜ್ಯ ಬೆಳೆಯಾಗಿನೂ ಸಹ ತೊಗರಿಯನ್ನ ಬೆಳಿತಾರೆ. ಒಳ್ಳೆ ಅಂಶವನ್ನು ಹೇಳಿದ್ರಿ ತೊಗರಿ ಬೆಳೆ ಬಗ್ಗೆ. ಮತ್ತೆ ಮುಂದಿನ ಒಂದು ಬೆಳೆ ಹೇಳಿದ್ರಿ ನೀವು, ಶೇಂಗಾವನ್ನು ಬೆಳೆದಿದ್ದೀವಿ. ಯಾವ ರೀತಿ ಶೇಂಗಾವನ್ನು ಬೆಳೀತಾ ಇದ್ರಿ? ಶೇಂಗಾ ಅದು ನೀರಾವರಿ ಪ್ರದೇಶದಲ್ಲಿ ಬಿತ್ತೋರನ್ನು ಸಜ್ಜಿ ತಕ್ಕಂದ ಮೇಲೆ ಸಜ್ಜಿ ಕೊಯ್ಲು ಆದಮೇಲೆ ಮತ್ತೆ ಹೊಲ ಹದಗೊಳಿಸಿ ಅದನ್ನ ಶೇಂಗಾ ಬಿತ್ತಬೇಕಾರತ್ತೆ.
ಅವಾಗ ಅದನ್ನು ಚೆನ್ನಾಗಿ ಬರುತ್ತೆ. ಶೇಂಗೆ ಬೀಜವನ್ನು ಏನು ಮಾಡ್ತಾ ಇದ್ರಿ ನೀವು? ಶೇಂಗೆ ಬೀಜ ತರ್ತಾ ಇದ್ರು ಅಥವಾ ನೀವೇ ಏನಾರು ನಾವು ಹೊಲ್ದೊಳವ ತಕ್ಕಂತಿದ್ವಿ ರೀ. ನಮಗೆ ಎಷ್ಟು ಬೇಕಷ್ಟು ಗಟ್ಟಿ ಶೇಂಗಾ ಗುಡ್ಡಿ ಶೇಂಗನ ಹಂಗೆ ತೆಗೆದಿಟ್ಕೊಂತಿದ್ವಿ. ಅವಾಗ ಎಲ್ಲ ಹಿಂಗೆ ಓಣಿ ಎಲ್ಲ ಜನರು ಬಂದು ಇಂತಿಷ್ಟು ಶೇರಿಗೆ ಇಂತಿಷ್ಟು ಅಂತೇಳಿ ಒಂದಿತ್ತು. ಈಗ ಮಿಲ್ ಬಂದ್ಬಿಟ್ಟವ. ಈಗ ಬೀಜ ಒಯ್ಯೋದಿಲ್ಲ ಏನಿಲ್ಲ, ಅಲ್ಲಿ ಮಿಲ್ಲಿಗೆ ಹೋಗಿ ತರ್ತಾರೆ ಬೀಜ. ಶೇಂಗಾ ಬೀಜನೇ ಸಿಗ್ತವೆ ಈಗ. ಸಿಗ್ತವೆ. ಇವತ್ತು ಕೆಲ ಕಡೆ ಅವನ್ನ ಕಡಲೆ ಬೀಜನ ಅಂತಾರೆ ಶೇಂಗಕ್ಕೆ. ಕಡಲೆ ಬೀಜ ಅಂತಾರೆ. ಇವತ್ತು ಮಿಲ್ಲಿಗೆ ಹಾಕಿದಂಥ ಒಂದು ಸಂದರ್ಭದಲ್ಲಿ ಬೇಳೆ ಹಾಕ್ತಕ್ಕಂಥ ಒಂದು ಸಂದರ್ಭ, ಮೇಲಿನ ಸಿಪ್ಪೆ ಹೋಗ್ತಕ್ಕಂಥ ಒಂದು ಸಂದರ್ಭ ಇರ್ತದೆ. ಮೂಗು ಯಾವುದೇ ಬೀಜ ಹುಟ್ಟಬೇಕಾದ್ರೆ ಇಲ್ಲಿ ಮೂಗು ಬೇಕಾಗ್ತದೆ. ಅದು ಮೂಗು ಮಿಷಿನಿಗೆ ಮಿಲ್ಲಿಗೆ ಹಾಕಿದಾಗ ಸ್ವಲ್ಪ ಮೂಗು ಕಟ್ಟಾತ ಹೋಯ್ತು ಅಂದ್ರೆ ಆ ಬೀಜ ಹೋಯ್ತು, ಅದು ವೇಸ್ಟ್. ಅದು ಅವಾಗ ಹಿಂದೇನು ಸ್ವಲ್ಪ ಕುಕ್ಕಿ ನಾವು ಇವನ್ನ ತೆಗಿತೀವಿ ಸೂಕ್ಷ್ಮವಾಗಿ. ಅದು ಯಾಕಂದ್ರೆ ನಮ್ಮ ಕೈಯಾಳ ಕೆಲಸ ಇರ್ತಲ್ರಿ, ಬೀಜ ಲುಕ್ಷಣ ಆಗ್ಬಾರ್ದು ಉದ್ದೇಶಕ್ಕಾಗಿ ಅವ್ರ ಸೂಕ್ಷ್ಮವಾಗಿ ಇದು ಮಾಡ್ತಿದ್ವಿ. ಕೆಲವರು ನಮ್ಮ ಬಂಧುಗಳಿಗೆ ಲುಕ್ಷಣ ಎಂಬ ಒಂದು ಪದ ಗೊತ್ತಿರಲ್ಲ. ಬಹುಶಃ ಲುಕ್ಷಣ ಅಂತಂದ್ರೆ ವೇಸ್ಟ್ ಆಗೋದು ಅಂತ, ವೇಸ್ಟ್ ಆಗೋದು, ನಷ್ಟ ಆಗ್ತಕ್ಕಂಥದ್ದು. ಕೆಲವು ಪದಗಳು ಯಾಕೆ ನಾನು ಅದನ್ನು ಹೇಳಿದೆ ಅಂದ್ರೆ ಎಲ್ಲ ವೀಕ್ಷಕರಿಗೆ ಅದು ಲುಕ್ಷಣ ಎಂಬ ಒಂದು ಪದ ಗೊತ್ತಿರಲ್ಲ. ಈ ಕನ್ನಡನೇ ಹಂಗೆ. ನಾನು ಪ್ರತಿ 25 ಕಿಲೋಮೀಟರ್ಗೆ ಹೋದಾಗ ಒಂದು ಭಾಷಾ ವೈವಿಧ್ಯತೆ ಅಂತ ಬರುತ್ತೆ ನಮ್ಮ ಕರ್ನಾಟಕದಲ್ಲಿ. ಭಾಷಾ ಭಿನ್ನತೆ ಬರುತ್ತೆ. ಅಗಾಧವಾದ ಒಂದು ಶ್ರೀಮಂತಿಕೆ ಇರ್ತಕ್ಕಂಥ ಭಾಷೆ ನಮ್ಮ ಕನ್ನಡ ಭಾಷೆ. ನಿಮ್ಮಂತರಿಗೆ ಅರ್ಥ ಆಗ್ತದೆ. ಹಾಗಾಗಿ ನಾನು ಅದನ್ನ ನಮ್ಮ ವೀಕ್ಷಕರಿಗೆ ಅರ್ಥ ಆಗಲಿ ಅಂತ ಲುಕ್ಷಣ ಪದದ ಅರ್ಥವನ್ನ ನಾನು ಹೇಳಿದೆ. ಸಂತೋಷ. ಈ ಶೇಂಗವನ್ನು ನಾವು ಬಿತ್ತನೆ ಮಾಡುವಾಗ ಇಷ್ಟಿಷ್ಟು ಅಡಿ ಅಂತ ಏನಾರ ಅಂತರದಲ್ಲಿ ಅದು ಶೇಂಗದ ಕೂರಿಗೆ ಅಂತೇಳಿ ಅದಕ್ಕೊಂದು ಫೂಟ್, ಒಂದಡಿ ಒಳಗೆ ಇರ್ತಾರೆ. ಅದು ಒಂದಡಿಗೆ ಒಂದು ಸಾಲು ಇಂದ ಅಕ್ಕಡಿ ಹಾಕ್ತಿದ್ವಿ. ತೊಗರಿ ಹಂಗ ಅಕ್ಕಡಿ ಹಾಕ್ತಾರೆ ಅದ್ರಂಗ. ಇತ್ತೀಚೆಗೆ ಅದನ್ನ ಕೂರಿ ಆ ಸೈಜ್ ಕೂರಿಗೆ ಮಾಡಿ ಕೂರಿಗಿಲೆ ಬಿತ್ತಕ್ಕೆ ಪ್ರಾರಂಭ ಮಾಡಿದ್ವಿ. ಕೂರಿಗೆ ಅಂದ್ರೆ ಒಮ್ಮೆ ಕೂರಿಗೆ ಹೋಯ್ತು ಅಂದ್ರೆ ಮೂರು ಸಾಲು ಒಮ್ಮೆಲೆ. ಜೋಳ ಇಂದ ಈಗೇನು ಸಜ್ಜಿ ಏನು ಬಿತ್ತವಲ್ರಿ, ಆ ಪ್ರಕಾರವಾಗಿ ಶೇಂಗನ್ನು ಕೂರಿಗಿಲೆ ಬಿತ್ತಕ್ಕಂಥದ್ದು. ಹಿಂದೆ ಹಂಗಿರ್ಲಿಲ್ಲ. ಹಿಂದೆ ಹಿಂದೆ ಅದು ಬುಕ್ಕ ಅಂತೇಳಿ ಕೊಳವೆ ಬರ್ತದ್ವು. ಹಿಂದೆ ಹೆಣ್ಮಕ್ಳು ಯಾರು ಗಂಡು ಮಕ್ಕಳು ಅನುಭವ ಇದ್ದಾರ ಕರೆದು ಅದನ್ನ ಹಾಕ್ಸ್ತಿದ್ವಿ. ನೋಡಿ, ಅಲ್ಲಿ ಬಿತ್ತನೆ ಮಾಡುವಾಗ, ಈಗ ನಾವು ಕೂರಿಗೆ ಬಿತ್ತನೆ ಮಾಡುವಾಗ ಅಥವಾ ಬುಕ್ ಅಂತ ಹೇಳಿದ್ರಲ್ವ ನೀವು, ಶೆಡ್ ಅಂತಂದು ಬಿದಿರಿಂದು ಒಂದು ಕೊಳವೆ, ಆ ಕೊಳವೆ ಆ ಕೂರಿಗೆ ಒಂದು ಹಗ್ಗ ಇರ್ತಿತ್ತು, ಅದ್ರ ಮೇಲೆ ಕಪ್ ಇರ್ತಾ ಇತ್ತು. ಉಡಿ ಕಟ್ಕೊಂಬಿಟ್ಟು ಆ ಕಪ್ ಒಳಗೆ ಕಾಳಕ ಅಂತ ಹೋಗ್ಬೇಕು. ಕಾಳು ಹಾಕ್ತಕ್ಕಂಥವ್ರಿಗೆ ಒಂದು ಪದ್ಧತಿ ಗೊತ್ತಿರುತ್ತೆ. ಯಾವಾಗ ಎಷ್ಟೆಷ್ಟು ಬೀಜವನ್ನು ಬಿಡಬೇಕು, ಎಷ್ಟು ಬೀಜ ಬಿಟ್ರೆ ಅಲ್ಲಿ ಎಷ್ಟೆಷ್ಟು ಅಂತರದಲ್ಲಿ ಬೀಳುತ್ತೆ ನೆಲಕ್ಕೆ. ಇದೆಲ್ಲ ಒಂದು ಸಾಮಾಜಿಕ ಒಬ್ಬ ನಮ್ಮ ಹಳ್ಳಿ ಹೆಣ್ಣು ಮಗಳು ಒಂದು ಅಂದಾಜು ಗೇಜನ್ನ ಮಾಡ್ತಾ ಇದ್ದಲ್ಲ. ನಾನು ಹಿಂಗೇ ಬೀಜವನ್ನು ಬಿತ್ತಿದ್ರೆ ಇಷ್ಟೇ ಅದು ಅಂತರದಲ್ಲಿ ಬೀಳುತ್ತೆ ಎಂಬುದಿದೆಯಲ್ಲ. ಬಹಳ ಈಗಿನ ಎಷ್ಟೋ MA PhD ಮಾಡಿದ ಮಕ್ಕಳಿಗೆ ಬಿತ್ತನೆ ಮಾಡಂತ ಒಮ್ಮೆ ಸುರಿದು ಬಿಟ್ಟರೆ ಮುಗೀತು. ಅವು ಆಮೇಲೆ ಮತ್ತೆ ಕಾಳೆ ಬಿಡಕ್ಕೆಲ್ಲ ಅಲ್ಲೆಲ್ಲ ಎರಡಡಿ ಹೋಗಿರುತ್ತೆ ಬೀಜ ಬಿತ್ತಲಿಲ್ದಂಗೆ. ಹೌದಲ್ವಾ? ಸಾಮಾನ್ಯ ಅಲ್ಲ ಒಂದು ಬಿತ್ತನೆ ಕೃಷಿ ಕಾರ್ಯ ಅಂತಂದ್ರೆ ಹತ್ತಾಳು ಮುರಿದು ಒಂದು ಬಿತ್ತಾಳು ಮಾಡಂತ. ಹೌದು, ಖಂಡಿತ. ಅಷ್ಟೊಂದು ಬಿತ್ತನೆ ಮಾಡ್ಲಿಕ್ಕೆ ಅಷ್ಟೊಂದು ಒಂದು ಪ್ರಜ್ಞೆ ಬೇಕಾಗುತ್ತೆ, ನಮಗೆ ಒಂದು ಜವಾಬ್ದಾರಿ ಬೇಕಾಗುತ್ತೆ. ಅದ್ರ ಬಗ್ಗೆ ನಮಗೆ ಮಾಹಿತಿ ಇರಬೇಕು ಅವರಿಗೆ. ನಾವು ಹೆಂಗ್ ಬಿತ್ತಿದ್ರೆ ಏನ್ ಆಗುತ್ತೆ ಅಂತ. ಅದರಿಂದ ಎಲ್ಲರ ಜೊತೆ ಬಿತ್ತಿಸ್ತಾ ಇರ್ಲಿಲ್ಲ, ಬಿತ್ತನೆ ಮಾಡಕ್ಕೆ ಎಲ್ಲರ ಜೊತೆ ಬಿತ್ತಿಸ್ತಾ ಇರ್ಲಿಲ್ಲ. ರಾಗಿ ಬಿತ್ತುವಾಗ ಯಾವ ರೀತಿ ಬೀಜವನ್ನು ಬಿಡಬೇಕು, ಜೋಳ ಬಿತ್ತುವಾಗ ಯಾವ ರೀತಿ ಬೀಜವನ್ನು ಬಿಡಬೇಕು, ಹೌದು, ಶೇಂಗಾವನ್ನ ಬಿತ್ತುವಾಗ ಯಾವ ರೀತಿ ಬೀಜವನ್ನು ಬಿಡಬೇಕು. ಎಲ್ಲ ಬೀಜವನ್ನು ಒಂದೇ ರಾಗಿನ ಸ್ವಲ್ಪ ಜಾಸ್ತಿ ಬಿಡಬೇಕಾಗುತ್ತೆ, ಪಕ್ಕ ಅದು ಜೋಳನ ಸ್ವಲ್ಪ ಬಿಡಿ ಬಿಡಿಯಾಗಿ ಬಿಡಬೇಕು, ಆ ಶೇಂಗಾನ ಇನ್ನೂ ಸ್ವಲ್ಪ ಬಿಡಿ ಬಿಡಿಯಾಗಿ ಬಿಡಬೇಕು. ಈ ರೀತಿ ಒಂದು ಸಾಮಾಜಿಕ ತಿಳುವಳಿಕೆ ಬೇಕು, ಬೆಳೆಯ ಒಂದು ಪ್ರಜ್ಞೆ ಬೇಕಾಗೋದು. ಈ ವಿಷಯದಲ್ಲಿ ಹೋಲಿಸಿದ್ರೆ ನಮ್ಮ ಹೆಣ್ಣುಮಗಳು ನಿಜಕ್ಕೂ ಒಂದು ವಿಜ್ಞಾನಿ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾರೆ. ಹಳ್ಳಿ ರೈತರು ಅವ್ರ ಮುಂದೆ ಏನೂ ಅಲ್ಲ. ಆಮೇಲೆ ಬಿತ್ತುವಾಗ ಎತ್ತುಗಳು ಒಮ್ಮೆ ಸ್ಪೀಡ್ ಹೋಗ್ತಾವ, ತುರ್ತು ಹೋಗ್ತಿರ್ತಾವ. ಹೌದೌದು, ಅವಾಗ ಸ್ವಲ್ಪ ಜಾಸ್ತಿ ವೇಗದ ಮಿತಿ ನೋಡ್ಕೊಂಡು ವೇಗದ ಅನುಭವ ನೋಡಿ ಅಲ್ಲಿ ಬೀಜ ಬಳಸಬೇಕಾಗ್ತದೆ. ನಿಜಕ್ಕೂ ಕೃಷಿ ವಿಜ್ಞಾನಿಗಳಂತ ಬೇರೆ ಯಾರನ್ನ ನಾವು ಓದ್ಯಾರನ್ನ MA PhD ಮಾಡಿ ಸೈಂಟಿಸ್ಟ್ಗಳ ನಿಜವಾದ ವಿಜ್ಞಾನಿಗಳು ಯಾರಂದ್ರೆ ನಮ್ಮ ರೈತರೇ, ನಮ್ಮ ಮಹಿಳೆ. ನಿಜವಾದ ಬಿತ್ತನೆ ಮಾಡ್ಲಿಕ್ಕೆ ಜನಸಾಮಾನ್ಯರಿಗೆ ಬರಲ್ಲ, ಬಿತ್ತನೆ ಮಾಡ್ಲಿಕ್ಕೆ ಅದನ್ನು ತಿಳುವಳಿಕೆ ಬೇಕು. ಇವತ್ತು ಯಾರೋ ಒಂದು ಆಫೀಸರ್ನ ಕರೆದು ಬಂದ್ಬಿಟ್ಟು ನಾವು ಬಿತ್ತನೆ ಮಾಡಿ ಅಂತಂದ್ರೆ ಆಗ ಅಂಗ್ಲಾಗುತ್ತೆ ಅಥವಾ ದಟ್ಟಾಗಿ ಹುಟ್ಟುತ್ತೆ. ಬಿತ್ತನೆಯನ್ನು ಬಹಳ ಮುಖ್ಯ ಅಂತ ನಾನು ಹೇಳ್ತಾ ಸಾಕಷ್ಟು ಅಂಶಗಳನ್ನು ತಿಳಿಸ್ಕೊಟ್ರಿ. ಸಜ್ಜೆ ಬೆಳೆ ಬಗ್ಗೆ, ತೊಗರೆ ಬಗ್ಗೆ, ಶೇಂಗಾ ಬಗ್ಗೆ
ಒಂದು ಒಳ್ಳೊಳ್ಳೆ ಅಂಶಗಳು. ಯಾಕಂದರೆ ಎಷ್ಟೋ ಜನರಿಗೆ ಈ ಬೆಳೆಗಳ ಬಗ್ಗೆ ಮತ್ತು ಬಿತ್ತನೆ ಬಗ್ಗೆ ಗೊತ್ತಿರೋದು. ಉತ್ತರ ಕರ್ನಾಟಕದವರಿಗೆ ಬಹುತೇಕ ಗೊತ್ತು. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಪ್ರದೇಶದಲ್ಲಿ ಎಲ್ಲ ಬೆಳೆಗಳನ್ನು ನಾವು ಬೆಳೆಯಲ್ಲ. ಅಂದರೆ ದಕ್ಷಿಣ ಕರ್ನಾಟಕದಲ್ಲಿ ಹೌದಾ ಸಜ್ಜಿನೂ ಈ ರೀತಿ ಬಿತ್ತಬೇಕಾ ಅಂದರೆ ಈ ಇತ್ತೀಚಿನ ದಿನಗಳಲ್ಲಿ ನೋಡಿ ಮಲೆನಾಡಲ್ಲಿ ಮಳೆ ಕಡಿಮೆ ಆಗ್ತೈತೆ ಅಥವಾ ಬಿಸಿಲುನಾಡಲ್ಲಿ ಮಳೆ ಜಾಸ್ತಿ ವೇರಿಯೇಷನ್ ಆಗ್ತೈತೆ, ಪ್ರಕೃತಿ ವಾತಾವರಣ ಚೇಂಜ್ ಆಗ್ತದೆ. ಹಂಗ ಮುಂದಿನ ದಿನಗಳಲ್ಲಿ ಯಾವ್ಯಾವ ಬೆಳೆನ ಎಲ್ಲೆಲ್ಲಿ ಬಿತ್ತಿತೀವಿ ಒಂಬತ್ತು ಹೇಳಕ್ ಬರಲ್ಲ, ಎಲ್ಲವನ್ನೂ ತಿಳ್ಕೊಬೇಕಾಗುತ್ತೆ ರೈತರು. ಹೌದು, ಇಲ್ಲಿ ಮಳೆ ಕಡಿಮೆ ಆದಾಗ ನಾವು ಸಜ್ಜೆನೆ ಇಲ್ಲಿ ಬಿತ್ತಬಹುದಾಗಿತ್ತು, ನಾನು ಹಿಂದೆ ಟಿವಿಲಿ ನೋಡಿದ್ವಿ ಅಂತಂದು ಈ ಒಂದು ನಮ್ಮ ಕಾರ್ಯಕ್ರಮ ಅವರಿಗೆ ಮಾರ್ಗದರ್ಶನ ಆಗಬಹುದು. ಸಾಹಿತ್ಯ ಕ್ಷೇತ್ರದ ಅಗಾಧವಾದಂಥ ಸಾಧನೆಯನ್ನು ನೀವು ಮಾಡಿದಿರಿ. ನಿಜಕ್ಕೂ ಒಳ್ಳೆ ಅಂಶಗಳನ್ನು ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದು ತಿಳಿಸ್ಕೊಟ್ಟಿದ್ದೀರಿ. ಬರೀ ಕೃಷಿಯ ಬಗ್ಗೆ ಅಲ್ಲದೆ ಒಂದು ಸಾಹಿತ್ಯಿಕವಾಗಿ ಒಂದು ಗಂಧವನ್ನು ಪಸರಿಸಿದಿರಿ ನಮ್ಮ ಸ್ಟುಡಿಯೋದಲ್ಲಿ. ನಿಮಗೆ ನಮ್ಮ ಬಸವ ಟಿ ವಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಪ್ರಿಯ ವೀಕ್ಷಕ ಬಂಧುಗಳೇ, ಕೇಳಿದ್ರಲ್ಲ ಇದುವರೆಗೂ ಅಮರಗುಂಡಪ್ಪ ಹೂಗಾರ್ ಸರ್ ಅವರು ತಮ್ಮ ಕೃಷಿ ಅನುಭವದ ಜೊತೆಗೆ ಇತರೆ ಅವರ ಹವ್ಯಾಸಗಳನ್ನು ಸಹ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರ ಆದರ್ಶ ವ್ಯಕ್ತಿತ್ವದ ಪರಿಚಯ ನಮಗಾಗಿದೆ. ಇದೇ ರೀತಿ ಮುಂದಿನ ಸಂಚಿಕೆಗಳಲ್ಲಿ ಸಾಕಷ್ಟು ಕೃಷಿ ಕುರಿತ ಸಂವಾದಗಳನ್ನು ನಾವು ನಿಮ್ಮ ಮುಂದೆ ತರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.